ಮೂಲಾಧಾರ ಚಕ್ರದಲ್ಲಿ ನಮ್ಮ ಅಧಿಪತಿ ರಾಜ ಯಾರಪ್ಪ ಅಂದರೆ ಗಣಪತಿ. ಗಣಪತಿಯನ್ನು ಫಸ್ಟು ಆರಾಧಿಸಬೇಕು, ಅವ್ರನ್ನು ಒಲಿಸ್ಕೊಳ್ಬೇಕು. ಎಷ್ಟು ಭಕ್ತಿಯಿಂದ ನಾವು ಅವ್ರನ್ನ ಒಲಿಸ್ಕೊಂಡ್ರೆ ಅಷ್ಟು ಭಕ್ತಿಯಿಂದ ನಮಗೆ ಮೂಲಾಧಾರ ಚಕ್ರ ಆಗುತ್ತೆ, ಅದರಿಂದ ಪ್ರಯೋಜನಗಳು ಸಿಕ್ಕುತ್ತೆ. ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಒಳ್ಳೆಯದಾಗಲಿವ್ರೆ. ಇವರೇ ಸಪ್ತಚಕ್ರಗಳ ಸಾಧನೆ ಅಥವಾ ಕುಂಡಲಿನಿ ಸಾಧನೆ, ಇದರಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾವು ತಿಳಿಸ್ಕೊಟ್ಟಿದ್ದೀವಿ ಹೆಡ್ಲೈನ್ಸಲ್ಲಿ. ಹಾಗೆ ಪ್ರತಿ ಚಕ್ರಕ್ಕೂ ಸ್ವರಗಳು, ಹಾಗೆ ಬೀಜಾಕ್ಷರ ಮಂತ್ರಗಳಿರುತ್ತೆ. ಅವುಗಳಲ್ಲಿ ಹೇಗೆ ನಾವು ಪಠನೆ ಮಾಡಬೇಕು, ಅವುಗಳಿಂದ ಏನು ಉಪಯೋಗ ಬೀಜಾಕ್ಷರ ಮಂತ್ರಗಳಿಂದ ಅಥವಾ ಸ್ವರಗಳಿಂದ, ಅಥವಾ ಆ ಚಕ್ರಗಳಲ್ಲಿ ದೇವತೆಗಳಿರುತ್ತೆ. ಉದಾಹರಣೆಗೆ ಮೂಲಾಧಾರಕ್ಕೆ ಗಣಪತಿ ದೇವರು ಇರ್ತಾರೆ. ಗಣಪತಿ ದೇವರು ವಾಹನ ಐರಾವತ ಇರುತ್ತೆ. ಹಾಗೆ ಶಕ್ತಿ ದೇವತೆ ಚಾಮುಂಡೇಶ್ವರಿ, ಹಾಗೆ ಉಪದೇವತೆ ಶಾಖನೆ ಇರ್ತಾರೆ. ಇವ್ರನ್ನೆಲ್ಲ ನಾವು ತಪಸ್ಸಾಧನೆ ಅಥವಾ ಯೋಗ ಸಾಧನೆ ಅಥವಾ ವ್ರತ ಮಾಡಿ ಹೊಲಿಸ್ಕೋಬೇಕು. ಯಾರನ್ನು ಹೊಲಿಸ್ಕೋಬೇಕು? ಗಣಪತಿಯನ್ನು, ಚಾಮುಂಡ ದೇವಿಯನ್ನು, ಶಾಖನೆಯನ್ನು, ದೇವತೆಗಳೆಲ್ಲ ಹೊಲಿಸ್ಕೋಬೇಕು. ಶಾರೀರಿಕವಾಗಿ ನಾವು ಫಿಟ್ಟಾಗಬೇಕು, ಆವಾಗಲೇ ಸಿದ್ಧಿ ಆಗೋದು. ಬರೀ ಒಂದು ಚಕ್ರ ಅಲ್ಲ, ಪ್ರತಿ ಚಕ್ರಕ್ಕೂ ದೇವತೆಗಳಿರ್ತಾರೆ, ಉಪದೇವತೆಗಳಿರ್ತಾರೆ. ಆದರೆ ಅಲ್ಲಿ ಸ್ವರಗಳು, ಮಂತ್ರಗಳು, ಬೀಜಾಕ್ಷರಗಳಿರುತ್ತೆ. ಅದರಲ್ಲಿ ಯಾವ ರೀತಿಯಲ್ಲಿ ಪಠಿಸ್ಬೇಕು, ಹೇಗೆ ಪಠಿಸ್ಬೇಕಲ್ಲೋದು ಕೂಡ ಮುಖ್ಯ. ಅದೆಲ್ಲ ಈಗ ನನ್ನ ಹತ್ರ ಕಲಿತಕ್ಕಂಥ ಆನ್ಲೈನ್ ಕ್ಲಾಸಲ್ಲಿ ನನ್ನ ಹತ್ರ ಕೆಲವರು ಶಿಷ್ಯರು ಕಲಿತಾ ಇದ್ದಾರೆ. ಕಲ್ತಿರೋದೆಲ್ಲ ಅವರು ಸ್ವಲ್ಪ ಈ ಚಾನಲ್, ಯೂಟ್ಯೂಬ್ ಚಾನಲ್ ಏನಿದೆ ಮಾಸ್ NS 2012, ಈ ಚಾನಲ್ ನಿಮ್ಮದೇ ಇರುತ್ತೆ. ನಿಮ್ಮದೇ ಚಾನಲಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೇಳ್ತೀವಿ. ಈಗ ನಾಗರಾಜ ಚೌಡದೇಲಹಳ್ಳಿ, ಚಿತ್ತಾಬಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರು ಈ ಒಂದು ಬೀಜಾಕ್ಷರ ಏನಿದೆ ಅದರ ಪಕ್ಕದಲ್ಲಿ ಸ್ವರಗಳು ಬರುತ್ತಲ್ಲ, ಆ ಸ್ವರಗಳೆಲ್ಲ ಅವರು ನಿಮಗೆ ತಿಳಿಸ್ತಾರೆ. ಆ ಸ್ವರಗಳಲ್ಲಿ ಇರ್ತಕ್ಕಂಥ ಶಕ್ತಿ, ಗಣಪತಿ ಶಕ್ತಿ, ಅವರು ಮೂಲಾಧಾರ ಚಕ್ರಲ್ಲಿ ಹೊಲಿಸ್ಕೋಬೇಕಾದ್ರೆ ಫಸ್ಟು ನಾವು ಯಾವ ರೀತಿ ಶಿಸ್ತು ಅನ್ನೋದೆಲ್ಲ ಅವರು ಈಗ ಹೇಳ್ತಾರೆ. ನಾಗರಾಜು ನಾವು ಶಿಷ್ಯ ಹೇಳ್ತಾರೆ, ನಿಮಗೆ ತಿಳ್ಕೊಳ್ಳಿ, ನೀವು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸರಿಲ್ಲ? ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಮ್ಮ ಗುರುಗಳು ತಿಳಿಸಿದ ಹಾಗೆ ಸಪ್ತಚಕ್ರಗಳಲ್ಲಿ ನಮ್ಮ ಶರೀರದ ಸಪ್ತಚಕ್ರಗಳು ಹೊಂದಿರುತ್ತದೆ. ಆ ಚಕ್ರಗಳಲ್ಲಿ ಮೊದಲನೆಯದಾಗಿ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಆಯಿತಾ, ಈ ಚಕ್ರಕ್ಕೆ ಏನಪ್ಪ ಫಸ್ಟ್ ಅಂದರೆ ಅಧಿಪತಿ, ಅದಕ್ಕೆ ಒಬ್ಬ ರಾಜ, ಇದಕ್ಕೆಲ್ಲ ಎಲ್ಲರ ರಾಜ, ಅಧಿಪತಿ ಇದಕ್ಕೆಲ್ಲ ಯಾರಂದ್ರೆ ಗಣಪತಿ. ಆಯಿತಾ, ನಮ್ಮ ಮೂಲಾಧಾರ ಚಕ್ರ ಆಯಿತಾ ಯಾವ ರೀತಿ ಆಕ್ಟಿವೇಶನ್ ಆಗಬೇಕು ಅನ್ನೋದಕ್ಕಿಂತ ಫಸ್ಟ್ ನಾವು ಇದಕ್ಕೆ ರಾಜ ಆಯಿತಾ. ಯಾವುದೋ ಇವನ್ನ ನಾವು ಎಕ್ಸಾಂಪಲ್ ತಗೊತೀವಿ, ಯಾವುದೋ ಒಂದು ಸಾಮ್ರಾಜ್ಯದಲ್ಲಿ ಏನು ಮೈನ್ ಪ್ರಿಫರೆನ್ಸ್ ಯಾವುದಕ್ಕಿರುತ್ತೆ, ನಾವು ಯಾರನ್ನ ಇದು ಮಾಡಬೇಕು, ರಾಜನ ಮಾಡಬೇಕು. ಯಾಕೆ ರಾಜನ ಮಾಡಬೇಕು ಹೇಳಿ? ನಾವು ರಾಜರನ್ನು ಮೆಪ್ಪಿಸಿದ್ರೆ ಏನು ಆವಾಗ ನಾವು ಶಬಾಷ್ ಅನಿಸ್ಕೊತೀವಿ. ಅದೇ ರೀತಿಯಾಗಿ ಇಲ್ಲಿ ಮೂಲಾಧಾರ ಚಕ್ರದಲ್ಲಿ ನಮ್ಮ ಅಧಿಪತಿ ರಾಜ ಯಾರಪ್ಪ ಅಂದರೆ ಗಣಪತಿಯನ್ನು ಫಸ್ಟು ಆರಾಧಿಸಬೇಕು, ಅವ್ರನ್ನು ಒಲಿಸ್ಕೊಳ್ಬೇಕು. ಎಷ್ಟು ಭಕ್ತಿಯಿಂದ ನಾವು ಅವ್ರನ್ನ ಒಲಿಸ್ಕೊಂಡ್ರೆ ಅಷ್ಟು ಭಕ್ತಿಯಿಂದ ನಮಗೆ ಮೂಲಾಧಾರ ಚಕ್ರ ಆಗುತ್ತೆ, ಅದರಿಂದ ಪ್ರಯೋಜನಗಳು ಸಿಕ್ಕುತ್ತೆ. ಅದೇ ರೀತಿಯಾಗಿ ನಾವು ಗಣಪತಿಯನ್ನು ನಾವು ಫಸ್ಟು ಆರಾಧನೆ ಮಾಡಬೇಕೆಂದರೆ ಅವ್ರಿಗೆ ಇಷ್ಟವಾದ ಯಾವುದಪ್ಪ ಅದೇ ರೀತಿಯಾಗಿ ಇಷ್ಟವಾದ ಒಂದು ಕೀರ್ತನೆ ಇದೆ. ಯಾವುದದು? ವಾತಾಪಿ ಗಣಪತಿಂ ಭಜೆ, ವಾತಾಪಿ ಗಣಪತಿಂ ಭಜೆ. ಇದು ಚೆನ್ನಾಗಿದೆ ಅಂದರೆ ಬಾ
ಗಾರಿ ಸರಿ ಸನಿ ಪರೇ ನೀರಿ ಗಾ ಸರಿ ಗರಿ ಸರಿ ಸನಿ ಪರೇ ನೀರಿ. ಇದು ವಿಘ್ನೇಶ್ವರನೇ ವಿಘ್ನೇಶ್ವರನೇ ಇದಕ್ಕೆ ಮನಸೋತವನೆ. ಅಷ್ಟು ಚೆನ್ನಾಗಿ ಬರೆದವರೇ, ರಚನೆ ಮಾಡಿದ್ದಾರೆ. ಆಯಿತಾ. ಈ ಕೀರ್ತನೆಯನ್ನು ನಾವು ಆಡ್ತಾ ಆಡ್ತಾ ಆ ದೇವ್ರನ್ನ ನಾವು ಹೊಲಿಸ್ಕೋಬೇಕು. ಇಂಥ ಒಳ್ಳೆ ಕೀರ್ತನೆ ಒಳ್ಳೆ ಜಾಸ್ತಿ ಕೀರ್ತನೆಗಳಿವೆ. ಪ್ರತಿಯೊಂದು ದೇವ್ರಿಗೆ ಇದೆ. ಗಣಪತಿಗೆ ಇಷ್ಟವಾದ ಕೀರ್ತನೆ. ಈ ಥರ ನಾವು ಗಣಪತಿಯನ್ನು ಆಡ್ತಾ ಇದ್ರೆ ಇದೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ಸಿದ್ಧಿವಿನಾಯಕಂ ಅನಿಶಂ ಚಿಂತಯಾಮ್ಯಹಂ ವರಸಿದ್ಧಿವಿನಾಯಕಂ ಅನಿಶಂ. ಇನ್ನು ಚೆನ್ನಾಗಿದೆ ಗೊತ್ತಾ. ಈ ಥರ ನಾವು ಗಣಪತಿಯನ್ನು ಹೋಲಿಸ್ಕೊಂಡು ನಾವು ಸಾಧನೆಯಲ್ಲಿ ಕುಳಿತಾಗ, ಸಾಧನೆ ಮಾಡುವಾಗ ಪದ್ಮಾಸನ ಹಾಕ್ಕೊಂಡು, ಆಯಿತಾ. ಇದಕ್ಕೆ ಇನ್ನೊಂದು ಮೂಲಾಧಾರದಲ್ಲಿ ನಾವು ಏನಪ್ಪ ತಿಳ್ಕೊಬೇಕು, ನಮ್ಗೆ ಯಾವುದಕ್ಕಾದ್ರೂ ಪ್ರಾಕ್ಟಿಕಲ್ ಮಾಡೋದಲ್ಲ, ಥಿಯರಿ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಪ್ರಾಕ್ಟಿಕಲ್ಲು ಕಾಮನಾಗಿ ನೋಡು, ಪ್ರಾಕ್ಟಿಕಲ್ ಏನಾಗಿರ್ಬೋದು, ಅದು ನಾವು ಎಜುಕೇಷನಲ್ಲಾಗಿರ್ಬೋದು, ಇವು ಸೈನ್ಸಲ್ಲಿ ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರಬಹುದು, ಫಿಸಿಕ್ಸ್ ಆಗಿರ್ಬೋದು. ಇದಕ್ಕೆ ಯಾವ ರೀತಿ ಪ್ರಾಕ್ಟಿಕಲ್ಸ್ ಇದೆಯೋ ಅದೇ ರೀತಿಯಾಗಿ ಇದರಲ್ಲಿ ಸಹ ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್. ಸಂಗೀತದಲ್ಲಿ ಪ್ರಾಕ್ಟಿಕಲ್ ಇದೆ, ಥಿಯರಿ ಇದೆ. ಇದೇ ರೀತಿಯಾಗಿ ಮೂಲಾಧಾರ ಚಕ್ರದಲ್ಲೂ ಪ್ರಾಕ್ಟಿಕಲ್ಲು ಇದೆ. ಮೂಲಾಧಾರ ಅನ್ನೋದನ್ನ ಕೊಂಡಿನ ಸಾಧ್ಯದಲ್ಲಿ ಪ್ರತಿಯೊಂದರಲ್ಲೂ ಅಷ್ಟೇ ಮೂಲಾಧಾರ ಚಕ್ರನ್ನು ತಗೊಂಡ್ಕೊಂಡಾಗ ನನಗಿದೆ ಎಷ್ಟು ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಎಷ್ಟು ಇಂಪಾರ್ಟೆಂಟ್, ಇದಕ್ಕಿಂತ ಮೊದಲು ಥಿಯರಿ ತಗೋಬೇಕು. ನಮ್ಗೆ ಥಿಯರಿ ಗೊತ್ತಿದ್ದರೆ ಏನು ಬೇಕಾದರೂ ನಾವು ಈಸಿಯಾಗಿ ಸಾಧನೆ ಮಾಡಬಹುದು. ಥಿಯರಿ ಏನಪ್ಪ, ಮೂಲಾಧಾರ ಚಕ್ರಕ್ಕೆ ಅದಕ್ಕೆ ಒಂದು ರೀತಿಯ ಬಣ್ಣವಿದೆ. ನಾವು ಹೆಡ್ಲೈನ್ಸ್ ಹೇಳ್ತಾ ಇದ್ದೀವಿ, ಯಾಕಂದರೆ ನಮ್ಮ ಗುರುಗಳು ಯಾವುದೇ ರೀತಿಯಾಗಿ ಯೂಟ್ಯೂಬಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಡಿ. ಏನಿದ್ರೂ ಅವರು ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಅವರು ಬೋಧನೆ ಮಾಡ್ತಾರೆ. ನಮ್ಮ ಗುರುಗಳು ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ ನಾಗರಾಜ ಸ್ವಾಮಿಗಳು ಗುರುಗಳು. ಅವರು ಜಾಸ್ತಿ ಜ್ಞಾನವನ್ನು ಪಡೆದವರು. ಆದರೆ ಅವ್ರಿಗೆ ನೋಡ್ರಿ ಸ್ವಲ್ಪ ಅಹಂಕಾರ ಇಲ್ಲ. ಯಾಕಂದರೆ ಅವರು ಆಸೆ ಬೀಳುವರು ಅಲ್ಲ. ಅಂಥ ಗುರುಗಳು ಸಿಕ್ಕಿದ್ದಾರೆ ಅಂದರೆ ನಮ್ಮ ಅದೃಷ್ಟ. ನಾವು ಎಷ್ಟು ಬೇಕೋ ಅಷ್ಟು ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ವಿಡಿಯೋಗೆ ಬಂದಾಗ ಅದೇ ರೀತಿ ಮೂಲಾಧಾರ ಚಕ್ರಕ್ಕೆ ಬಂದಾಗ ಅದೇ ಬಣ್ಣ ಹೊಂದಿರುತ್ತದೆ. ಮೂಲಾಧಾರ ಚಕ್ರಕ್ಕೆ ಬೇಕಾದ್ರೆ ಬಣ್ಣ ಹೊಂದಿರುತ್ತದೆ, ಆಯಿತಾ. ಸಪ್ತ ಮಾತೃಕೆ ಆಗಿರಬಹುದು, ಶಕ್ತಿ ದೇವತೆ ಆಗಿರಬಹುದು, ಆಯಿತಾ. ಸ್ವರ ಆಗಿರ್ಬೋದು, ಅದಕ್ಕೆ ಬೇಕಾದ ಸ್ವರ ಹೊಂದಿದೆ. ಆ ಸ್ವರವನ್ನು ನಾವು ಎಷ್ಟು ಹಾಡ್ತಾ ಇದ್ರಿ ಅಷ್ಟು ಆ ಸ್ವರ ಶೈನ್ ಆಗ್ತಾ ಇರುತ್ತದೆ. ಆ ಚಕ್ರಕ್ಕೆ ಶೈನ್ ಆಗಿ ಇದಾಗುತ್ತೆ. ಈ ರೀತಿಯಾಗಿ ಜಾಸ್ತಿ ಇನ್ಫಾರ್ಮೇಷನ್ ಇದೆ. ದಳಗಳಾಗಿರ್ಬೋದು, ಅದರಲ್ಲಿ ಬರೋ ದಳಗಳು, ಮುಖಗಳು, ಆಯಿತಾ, ಜಾಸ್ತಿ ಇದೆ. ಇವೆಲ್ಲ ನೀವು ತಿಳ್ಕೊಬೇಕಂದ್ರೆ ನಾವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಸಿಕ್ಕೋದಿಲ್ಲ. ಆನ್ಲೈನ್ ಕ್ಲಾಸ್ ಸೇರಿಕೊಂಡ್ರೆ ಅಲ್ಲಿ ನಿಮ್ಗೆ ಬೇಕಾದ ಒಂದು ಜ್ಞಾನವನ್ನು ಪಡ್ಕೋಬಹುದು. ನಿಮ್ಗೆ ಎಂಥ ಬೇಕಾಗಿರುವ ಅಂಥ ಜ್ಞಾನವನ್ನು ಪಡ್ಕೊಳ್ಳಬಹುದು ಅಂತ ಹೇಳ್ತಾ, ಯಾರನ್ನು ಸೇರಿಕೊಳ್ಳುವವರ ತಿಳ್ಕೋಬೇಕು. ನಮ್ಗೆ ಸಪ್ತ ಚಕ್ರಗಳ ಆಕ್ಟಿವೇಶನ್ ಆಗಬೇಕು. ನಾವು ಒಳ್ಳೆ ಲೈಫ್ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸರಿಲ್ಲ, ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾಗರಾಜು ಸಂಗೀತ ಮಾಸ್ಟರು ಬೀಜಾಕ್ಷರಗಳು ಮತ್ತು ಸ್ವರಗಳ ಬಗ್ಗೆ ಶ್ರೀ ಶಕ್ತಿ ಮಹಾತ್ಮೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲದಲ್ಲಿ ಹೇಳ್ಕೊಡ್ತಾರೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನು ನಂಬರ್ ಕೇಳಿ ಕೊಡ್ತೀನಿ.